ಒಬ್ಬ ಹುಡುಗಗ ಅವು ಅಂದಳಕ್ಕೆ, ತಮ್ಮ ಇವತ್ತು ಅಮಾಶೆ ಐತಿ, ನಿನ್ನೆ ಆಗಿತ್ತಲ್ಲ ಅಮಾಶೆ, ಮಾನ್ಯ ಆತು. ನಿಮ್ಮ ಊರಾಗ ಬಂದು ಅಮಾಶೆ ಅವತ್ತು ಗೊತ್ತಾಗೋತ್ ನನಗೆ, ಮಾನ್ಯ ಅಮಾಶೆ ಆತು. ಇನ್ನೇನು ಕೆಲವು ದೇವ್ರು ಹೆಂಗಿರ್ತಾವ ಅಂತಂದ್ರೆ ಅಮಾಶೆ ದಿವಸ ಮುಖಕ್ಕೆ ನೀರು ಕಾಣ್ತಿರ್ತಾವ ಕೆಲವು ದೇವ್ರು. ಅರ್ಥ ಆಯ್ತು ನಿಮಗೆ? ಆ ಹುಡುಗಗೆ ಅಂದಳಕ್ಕೆ, ತಮ್ಮ ಹೆಂಗಿದ್ರು ಅಮಾಶೆ ಐತಿ ಇವತ್ತು ಅಮಾಶೆ ಐತಿ ಅಂದ್ಗಳಕ್ಕೆ ದೇವ್ರ ಪೂಜೆ ಒಂದಿಟ್ಟು ಮಾಡು ಅಂದಳಕ್ಕೆ. ಅವ ಒಂದ ಯವ್ವ ಎಟ್ಟ ದೇವ್ರದಾವು ಅಂತಂದ, ತಮ್ಮ ಮನ್ಯಾಗ ಒಂದು 30 ಫೋಟೋ ಅದಾವು. ಮನ್ಯಾಗ ಒಂದು 30 ಫೋಟೋ ಅದಾವು, ಒಂದು 20 ಜಗಲಿ ಮ್ಯಾಗ ದೇವ್ರದಾವು, ಟೋಟಲ್ 50 ಅದಾವ ತಮ್ಮ. ಅವನು ಪೂಜೆ ಮಾಡು ಅಂತೇಳಿ ಯಾರು ಹೇಳಿದ್ರು? ತಾಯಿ ಹೇಳಿದಳು. ಯಾವಾಗ ತಾಯಿ ಪೂಜೆ ಮಾಡಂತ ಹೇಳಿದ್ಲಲ್ಲ ಹುಡುಗ ಅಂದಿವ, ನಿನ್ನ 50 ದೇವ್ರ ಪೂಜೆ ಮಾಡೋದು ಯಾಕೆ, ನನಗೆ ಊಟ ಕೊಡ್ತೀವಲ್ಲ ಕೇಳ್ದವ್. ಆಕೆ ಅಂದಳು, ತಮ್ಮ ನಿನಗೆ ಊಟ ಬೇಕಾಗಿತ್ತು ಅಂತಂದ್ರೆ 50 ದೇವರ ಪೂಜೆ ಭಕ್ತಿಯಿಂದ ಮಾಡಿದ್ರೆ ಮಾತ್ರ ನನಗೆ ಊಟ ಕೊಡ್ತೀನಿ, ಇಲ್ಲ ಅಂದ್ರೆ ಊಟ ಕೊಡಂಗಿಲ್ಲ ಅಂತ. ಊಟ ಕೊಡಂಗಿಲ್ಲ ಅಂದಾಗ ಇವಂಗ್ ಸಿಟ್ಟು ಬತ್ತೇವ. ಯಾರಿಗೆ? ಮಗಗೆ ಸಿಟ್ಟು ಬತ್ತು. ಮಗ ಅಂದವ, ನೀ ಊಟ ಕೊಡಂಗಿಲ್ಲ ಅಂದ್ರೆ ನಿನ್ನ ಮನ್ಯಾಗ ಇರಂಗಿಲ್ಲ ಅಂದವ್. ಆಕೆ ಅಂದಳು, ಇಂಥ ಭಾಳ ನೋಡೇನು ಹೋಗಂದಳು ಆಕೆ. ಹಿಂಗ ಇರ್ತಾರೆ ಮನ್ಯಾಗ ಕೆಲವು ಮಂದಿ. ಒಂದು ಗಾಂಡಿ ಎತ್ತ ತೊಟ್ಟ ತಗದ ಮಾಡ್ತಿದಿಲ್ಲತ್ತದು, ಒಟ್ಟ ದಗದ ಬಗಸಿ ಕೇಳಿರಿ ನೀವು. ಹೆಂಡ್ತಿಗೆ ಏನ ಗೊತ್ತೇನ್ರಿ, ದಗದ ಹೇಳ್ರಪ್ಲೆ, ನಮ್ಮ ಮನೆ ಬಿಟ್ಟು ಹೋಗ್ತಾನೆ ನಾವು ತಾವು. ಅದಾರಲ್ಲಿವ ನಿಮ್ಮಲ್ಲಿ ಒಟ್ಟು ಏನಾರ ಒಂದಿಟ್ಟು ಒಂದು 4 ಕೊಡ ನೀರು ತಗೊಂಡು ಬಾ, ನಮ್ಮ ಮನೆ ಬಿಟ್ಟು ಹೋಗ್ತಾನೆ ನಾವು ತಾವು. ಹಂಗೆ ಮಾಡಿಬಿಡ್ದು. ದನಗಳಿಗೆ ಒಂದಿಷ್ಟು ಮೇವರೆ ತಂದು ಹಾಕಿ ನಮ್ಮ ಮನೆ ಬಿಟ್ಟು ಹೋಗ್ತಾನೆ, ನಮ್ಮ ಮನೆ ಬಿಟ್ಟು ಹೋಗ್ತಾನೆ ತಂದಾಗ ಏನಾಯ್ತು ಅಂತಂದ್ರೆ, ಇವ್ವ ಮನೆ ಬಿಟ್ಟು ಹೊರಗೆ ನಡೀತದು. ಅವ ಕೆಂದಳು, ಇದನ್ನ ಅಂದಂದು ಭಾಳ ದಿವಸ ಆಗೈತಿ, ಒಮ್ಮೆ ಬಿಟ್ಟರೆ ಹೋಗಂದಳಕ್ಕೆ ಮನೆ ಬಿಟ್ಟರೆ ಹೋಗಂದಳು. ಅವಂಗೆ ಒಳ್ಳೆ ಕುತ್ತಿಗೆಗೆ ಬತ್ತು, ಮನೆ ಬಿಟ್ಟು ಹೋಗ್ತಾನೆ ಅಂತೇಳಿ ದಿವಸ ನಾಟಕ ಮಾಡ್ಕೊಂಡು ಈಗಿನ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೀನಿ. ಈಗ ನಂದ ಬ್ಯಾಲೆನ್ಸ್ ಆತ ಅಂದವ. ಇನ್ನೇನು ಮಾಡ್ಬೇಕಿನ್ನ, ಮನೆ ಬಿಟ್ಟು ಹೋಗ್ಬೇಕಲ್ಲ. ಮನೆ ಬಿಟ್ಟು ಹೋಗಾಕ ತಯಾರದೇವ. ಹೋಗಾಕ ಒಂದು ಚೀಲ ತಗೊಂಡು ನಡೆದ, ಅರ್ಧ ಹಾದಿಗೆ ಹೋಗಿದ್ದ, ಜೀವಕ್ಕೆ ತ್ರಾಸ ಆತು. ಹೊರಗೆ ಯಾರು ನಮಗ್ಯಾರು ಊಟಕ್ಕೆ ಹಾಕ್ತಾರ ಅಂದವ. ಇವು ಮಾತಾಡ್ಸಂಗಿಲ್ಲ ನಮ್ಮನ್ನ, ನಡಿ ವಾಪಸ್ ಮತ್ತೆ ಎಲ್ಲಿ ಮನೆಗೆ ಬಂದ. ಬಾಕ್ಲ ಬಡದು ಏನ್ ತಂದಳು. ಯಾಕಂದಳಕ್ಕೆ, ನಾವು ಹೋಗಂಗಿಲ್ಲ, ಇಲ್ಲೇ ಇರಾವ ಅಂದವ್. ಮತ್ತು ದಗದ ಮಾಡಂದಳಕ್ಕೆ. ದಗದ ಮಾಡಿ ಅಂದ್ರೆ ಉರ್ಲ್ ಹಾಕೋತಾನ ಅಂದವ್. ನೋಡ್ರಿ ಎಂತ ಉರ್ಲ್ ಹಾಕೊಳತ್ತವ. ಹೆಣ ಎತ್ತಲಿ ಸತ್ತು ಬಿಡುದ್ರಿ. ಅವ್ವ ಅಪ್ಪನ ಮುಖ ನೋಡಂಗಿಲ್ಲ, ಬೆನ್ನಿಗೆ ಬಿದ್ದವ್ರ ಮುಖ ನೋಡಂಗಿಲ್ಲ. ಯಾವುದೋ ಗೊತ್ತು ಗುರಿ ಜಾಗದಾಗ ಹೋಗಿ ಕುತ್ತಿಗೆಗೆ ಹಗ್ಗ ಹಾಕೊಂಡ್ರೆ ಎದಕ್ಕೆ ಬತ್ತು? ಜೀವನ ಆತಾರ ಅದಕ್ಕೆ. ಹಂದಿಗಳು ಬದುಕ್ತಾವ ಚಂದಂಗಿ, ಹಂದಿಗಳು ಬದುಕ್ತಾವ ಚಂದಂಗಿ. ಎಲ್ಲೇ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಜೀವ ಕಳ್ಕೊಂಡ್ರೆ ಅದು ಏನು ಮಾಡಿದಂಗಪ್ಪ ಅಂದ್ರೆ ಅದಕ್ಕಿಂತ ಕೆಟ್ಟ ಪಾಪ ನಮ್ಮದಿಲ್ಲ. ನಾವು ಹೋಗೋದು ನರಕಕ್ಕೆ ಅನ್ನತಕ್ಕಂಥ ಮಾತು ತಿಳ್ಕೊಳ್ಬೇಕು ನೀವು. ಆತ್ಮಹತ್ಯೆ ಎಲ್ಲದಕ್ಕೂ ಪರಿಹಾರ ಅಲ್ಲ, ಗೆಲ್ಲತ್ತೀವಿ ಅನ್ನಬೇಕು ನೀವು. ಇದು ಒತ್ತರಿ ನಾವು ಉರ್ಲ ಹಾಕೋತಾನಂದು. ನಾವು ಉರ್ಲ ಹಾಕೋತಾನಂದು ಹಗ್ಗ ತೊಗೊಂಡು ಹಿಂದಿನ ಮನೆನೂ ಹೋದ್ರೆ ಹಿತ್ತಲ ಮನೆಗೆ ಹೋಗಿ ಹೆಣ್ಮಗಳು ಇದ್ದಕ್ಕೆ ಊರ್ಲ ಹಾಕೋಣ ಅಂತ ನೋಡ್ಬೇಕು. ತಾಕಿ ಬಂದಳು, ಅಂಜು ಎಲ್ಲಿ ಹಾಕೊಂಡು ಅಂತೇಳಿ ಹಾಕೋಣ. ನೀವು ಊರ್ಲಿ ಎಲ್ಲಿ ಹಾಕೋಣ ಗೊತ್ತೇನೆ? ಹೊಟ್ಟಿಗೆ ಹಗ್ಗ ಕಟ್ಕೊಂಡಾನ. ಯವ್ವ ಇವ್ರಲ್ಲ ಹಾಕೊಳ್ಳುವ ನೀವು, ಹೊಟ್ಟಿಗೆ ಹಗ್ಗ ಕಟ್ಕೊಂಡ. ಹೆಣ್ಮಗಳು ಪಟ್ನ ಬಾಗಲ ತೆಗೆದಳು ನೋಡ್ರಿ. ಯಾಕ ಹೊಟ್ಟಿಗೆ ಯಾಕೆ ಹಾಕೊಂಡು ಎಂದಳಕ್ಕೆ? ಅವಂದು ಕುತ್ತಿಗೆ ಹಾಕೊಂಡ ತ್ರಾಸಾಗತ್ತೆ. ಇವು ಸಾಯಿವ ನೀವು, ಇವು ಕೊಲು. ಇವು ಕಡಿಕೆ ಏನಾತ ಗೊತ್ತೇ ನೀವು? ಮನ್ಯಾಗ ಹಂಗ ಉಳಿದ ಕರೆ ಹೊರತಾಗಿ ಒಂದು ಚೆರಿಗೆ ನೀರು ತರಲಿಲ್ಲ ನೋಡಿವ. ಇದು ಹಂಗೆ ಇತ್ತು ಹುಡುಗಿದು. ಪೂಜೆ ಮಾಡೋಣ ನಾ ಮನೆ ಬಿಟ್ಟು ಹೋಗ್ತಾನಂದ. ಅವು ಅಂದ್ರೆ ಹೋಗಂದಳಕ್ಕೆ. ಹೋಗಂದ್ರೆ ಅವಂಗೊಂದು ಲಾಭದ ವಿಚಾರ ಇರ್ತೇವೆ. ಏನು ಗೊತ್ತೇನ್ರಿ? ಇದ್ದೂರಾಗ ಅಕ್ಕನ ಕೊಟ್ಟಿದ್ರಿ. ವಾ ನೀವು ಕೆಳಗೆ ಚಂಡಿ ಯಾರ್ಯಾರು ನಕ್ಕಿರಿ ನಿಮ್ಮ ತಮ್ಮಗಳು ಇಲ್ಲೇ ಅದಾರ ತಿಳ್ಕೊಬೇಕು ನೀವು. ಇದ್ದೂರಾಗ ಯಾರು ಕೊಟ್ಟಿದ್ರು? ಅಕ್ಕನ ಕೊಟ್ಟಿದ್ರು. ಪಟ್ನ ಏನು ಮಾಡಿದ್ ಗೊತ್ತೇ ನೀವು? ಅಕ್ಕನ ಮನೆಗೆ ಬಂದವು. ಅಕ್ಕನ ಮನೆಗೆ ಬಂದು ಪಟ್ಟನ ಬಾಕಲ ಬಡದ ಹಾಕಿದ್ದಕ್ಕೆ ಹೊರಗೆ ಬಂದಳು. ಅವ್ವ ನನ್ನ ತಮ್ಮ ಆಕೆ ನೋಡಕತ್ತ. ಅವ್ವ ನನ್ನ ತಮ್ಮ ಯವ್ವ ಇದ್ದೂರಾಗ ಕೊಡ್ಬೇಕವ್ವ, ಕಷ್ಟ ಸುಖಕ್ಕೆ ತಮ್ಮಗಳು ಆಗ್ತಾರು. ಅಕ್ಕ ನಾಷ್ಟಕ್ಕೆ ಏನು ಮಾಡಿ ಅಂದ. ಯಾಕಂದಳು, ಯಪ್ಪ ತಮ್ಮ ಇನ್ನೂ ಜಳಕನ ಇಲ್ಲ ಬಾ ಅಂದಳಕ್ಕೆ. ಮತ್ತು ಅಕ್ಕಕ್ಕೆ ಮೊದಲ ಹಾಕಿದ್ರಪ್ಲೆ ಇವ ಅಂದ, ಯಕ್ಕ ಜಳಕ ಇಂತ ಮಾಡಿ ನಾಷ್ಟಕ್ಕೆ ಏನು ಮಾಡಿ ಅಕ್ಕ. ತಮ್ಮ ನಿಮ್ಮ ಮಾಮ ಹೊಲಕ್ಕೆ ಹೋದವೇನೋ ಬಂದಿಲ್ಲ, ಅವ್ ಬಂದ್ರಪ್ಲೆ ನಾಷ್ಟಕ್ಕೆ ಮಾಡ್ಬೇಕತ್ ಕೂತ ನಿಮ್ಮ ತಮ್ಮ. ಮತ್ತಕ್ಕ ನನಗೇನ ಅಂತಂದು ನಾವು ತಮ್ಮ ಎಷ್ಟು ಪ್ರೀತಿ ಇರಬೇಕು ತಮ್ಮ, ನಿನ್ನಂಥ ತಮ್ಮ ಇರಬೇಕು. ಲಕ್ಷ್ಮಣನಂತ ತಮ್ಮ ರಾಮಗೆ ಹೆಂಗಿದ್ದಲ್ಲ, ನನಗೆ ನಿನ್ನಂಥ ತಮ್ಮ ಸಿಕ್ಕಾನ.
ಎಷ್ಟು ಖುಷಿ ಆಯ್ತು ಗೊತ್ತೇನು ತಮ್ಮ, ಎಲ್ಲ ಕೆಲಸ ಮಾಡಿ ತಲೆ ಹುಚ್ಚಿಡ್ದಿತ್ತು. ಒಂದು 80 ದೇವ್ರು ನಮ್ಮ ಮನೆ ಒಳಗದಾವ, ಅವ್ರು ಪೂಜೆ ಮಾಡೋರು ಯಾರು ಸಿಕ್ಕಾರೋ ಇಲ್ಲೋ ಅಂತೇಳಿ ನಾ ಹುಡುಕಾಡ್ಕೊತ ಕೂತಿದ್ದಮ್ಮ. ಹೆಂಗೆ ಬಂದು ಗೊತ್ತೇನು ತಮ್ಮ, ದೇವರಾಗಿ ನಮ್ಮ ಮನೆಗೆ ಬಂದು ಒಂದು 80 ದೇವರ ಪೂಜೆ ಮಾಡು ಮಂಗಳಕ್ಕೆ. ಇವು ಮನ್ಯಾಗ ಆಗಿದ್ರೆ 60 ಮೇಲೆ ಮುಗಿತಿತ್ತು, ಮತ್ತೊಂದು 20 ಎಕ್ಸ್ಟ್ರಾ ಆದಲ್ಲ ಅಂದವ. ಇನ್ನು ಹೆಂಗೆ ಪೂಜನದು ಬ್ಯಾಡ್ಯಾಕ ನಾ ಮನಿನ ಬಿಟ್ಟು ಹೋಗ್ತಾನಂತಂದ. ಯಾಕೆ ತಮ್ಮ ಹಂಗೆ ಮಾಡಬೇಡ ತಮ್ಮ, ನಿನಗೆ ಮಗಳನ್ನ ಕೊಡಕ್ಕೆ ಸಮಾಧಾನ ಮಾಡ, ಸ್ವಲ್ಪ ಹಂಗೆ ಮಾಡಕ್ಕೆ ಹೋಗ್ಬೇಡ. ತಮ್ಮಗಳ ಮೇಲೆ ಭಾಳ ಜೀವ ನೋಡ್ರಿ. ನಾವೊಂದು ಮನೆಗೆ ಊಟಕ್ಕೆ ಹೋಗಿದ್ವಿ ಮನ್ನಿ, ಎಷ್ಟು ಜೀವ ಗೊತ್ತೇನು ತಮ್ಮನ ಮೇಲೆ. ನೋಡಿ ಇವು ಎಷ್ಟು ಜೀವ ನೋಡೋದಿಲ್ಲ. ತಮ್ಮನ ಒಟ್ಟ ಬಿಟ್ಟು ಕೊಡುವಲ್ರಕ್ಕೆ. ಯಾಕೆವ ಒಂದ ತಮ್ಮ ಐತಪ್ಪ, ಇರಲಿ ಜೀವ ಅದ್ರ ಮೇಲೆ. ಅಕ್ಕಗಳಿಗೆ ತಮ್ಮನ ಮೇಲೆ ಜೀವ ಯಾಕೆ ಗೊತ್ತೇನಿವ, ಅಕಸ್ಮಾತ್ ಏನಾದರೂ ಒಬ್ಬ ತಾಯಿಯ ಗರ್ಭದಿಂದ ಹೆಣ್ಮಗಳು ಪೈಲೆ ಹುಟ್ಟಿ ಆಕಿ ಬೆನ್ನಿಗೊಂದು ಗಂಡು ಹುಟ್ಟಿತು ಅಂತಂದ್ರೆ ಅವನಷ್ಟು ಪುಣ್ಯಾತ್ಮನ ಯಾರೂ ಇಲ್ಲ ತಿಳ್ಕೊಬಾರ್ದು ಗಂಡಿನವನು. ಯಾಕೆ ಗೊತ್ತೇನ್ರಿ, ಎಲ್ಲರಿಗೆ ಒಬ್ಬೊಬ್ಬರು ತಾಯಿಗಳಿದ್ರೆ ಅವಂಗೆ ಇಬ್ಬಿಬ್ಬರು ತಾಯಿಗಳು ಇರ್ತಾರೆ. ಒಬ್ಬಕ್ಕಿ ಹೆತ್ತ ತಾಯಿ ಅದರ, ಇನ್ನೊಬ್ಬಕ್ಕೆ ಅಕ್ಕನಕ್ಕೆ ತಾಯಿಯನ್ನು ತಕ್ಕಂತ ತಿಳ್ಕೊಳ್ಳೋದು ಬಹಳ ಅದ್ಭುತ ಐತಿದು. ಆತು ಇವ್ ಮನಿನ ಬಿಡ್ತಾನಂದ, ಮನಿನ ಬಿಟ್ಟ. ಮನಿ ಬಿಟ್ಟು ಏನು ಮಾಡಿದ್ ಗೊತ್ತೇನ್ರಿ, ಏನು ಮಾಡಿದ್ ಗೊತ್ತೇನಿವ, ಮನಿ ಬಿಟ್ಟು ಹೊರಗೆ ಹೋಗಂದಂಗೆ ಮಾಡಿ ಇವ್ರಿಗೆ ಕರೆ ಪಾಠ ಕಲಿಸ್ಬೇಕತ್ತು. ಒಳಗೆ ಬಂದು ಯಕ್ಕ ಅಂದ. ಏನು ತಮ್ಮ ಅಂದಳಕ್ಕೆ, ಯಕ್ಕ ಈಗ ಫೋನ್ ಬತ್ತಕ್ಕ ಅಂದ. ಏನಾತಮ್ಮ, ಅವ್ವ ಒಬ್ಬಕ್ಕೆ ಹೋದ್ಲಿ ಯಕ್ಕ. ಯಾರು ಹೋದ್ರ, ನಮ್ಮವ್ವ. ಅವ್ವ ವಾದಳು ತಂದಾಗ ಅವು ವಾದಳು ಅನ್ನೋ ಈ ಹುಡುಗಿ ತೆಲಿಗಿಲಿ ಕೆಡಿಸ್ಕೊಂಡು ನಮ್ಮವ್ವ ನನ್ನ ಮೇಲೆ ಭಾಳ ಜೀವ ಅಂತ ತಿಳ್ಕೊಂಡು ಊರಾಗಿನ ಮಂದಿಯಲ್ಲಿ ಕೆರ್ಕೊಂಡು ಟ್ಯಾಕ್ಟರ್ ಮಾಡ್ಕೊಂಡು ನಡೆದಲ್ರಿ. ಓನ್ಯಾಗಿಂದ ಓನಿಗೆ ಹೋಗಕ್ಕೆ ಟ್ಯಾಕ್ಟರ್. ಮತ್ತು ಊರು ದೊಡ್ಡ ಊರವ, ಆ ಮೂಲಿಗೆ ಇವರು ಈ ಮೂಲಿಗೆ ಇವರು. ಇನ್ನು ಈಚೆ ಕಡೆ ಬಂದು ಏನು ಮಾಡಿದ್ ಗೊತ್ತೇನ್ರಿ, ಊಟಕ್ಕೆ ಹಾಕಿಲ್ಲ ಮಕ್ಕಳ್ರೆ ಅಂತ ತಿಳ್ಕೊಂಡು ಏನು ಮಾಡಿದ್ ಗೊತ್ತೇನ, ಯವ್ವ ಏನತ್ತಮ್ಮ, ಅಕ್ಕ ಹೋದಳೆ ಯವ್ವ. ಅವ್ವ ನನ್ನ ಮಗಳ ಈಕಿ ತಯಾರಾಗಿ ಈಕಿನ ಮಂದಿನ ಕರ್ಕೊಂಡು ಇವ್ರು ಬರಾಕತ್ತಾರ, ಇವ್ರ ಮಂದಿನ ಕರ್ಕೊಂಡು ಇವ್ರು ಬರಾಕತ್ತಾರ. ಕೆಲವು ಮಂದಿ ನಡ್ಕೋತ ಬರಾಕತ್ತೈತಿ, ಕೆಲವು ಮಂದಿ ಓಡ್ಕೋತ ಬರಾಕತ್ತೈತಿ. ಎಲ್ಲ ಬಂದು ಒಂದು ಕಡೆ ಚಾ ಕುಡಿಯಾಕತ್ತಿರವ. ಆ ಕಡೆ ಗಾಡಿ ಬತ್ತು, ಈ ಕಡೆ ಗಾಡಿ ಬತ್ತು. ಅವು ಇದ್ದಕ್ಕೆ ಅವ್ವ ನನ್ನ ಮಗಳು ನೋಡ್ಬೇಕಲ್ಲ ಊಟ ತಿಕ್ ಚಾ ಕುಡಿಯಾಕತ್ತಾಳೆ. ಆ ಕಡೆ ಮಗಳು ಇದ್ದಕ್ಕೆ ಆಚೆ ಕಡೆ ಮೂಲೆ ಕೂತು ಆಕಿ ಚಾ ಕುಡಿಯಾಕತ್ತಾಳೆ. ನನ್ನ ಅವ್ವ ಏನಾತು ಎರಡು ಕೈ ತಕೊಂಡು ಹೊರಗೆ ಬಂದು ನೋಡ್ತಾವ. ಯವ್ ನೀನ ಜೀವಂತದೇನೋ ತಾಕ್ಯತಾಳ, ತಂಗಿ ನೀನು ಇನ್ನೊಂದು ಜೀವಂತದೇನೋ ತಾಕ್ಯತಾಳ. ಇನ್ನು ಕೊಲ್ಬೇಕತ್ತಾರೆ ಇಬ್ಬರು. ಏನಾತ್ ತಂಗಿ, ಮತ್ತೆ ನಿನಗೇನೋ ನಿನ್ನ ತಮ್ಮ ಹಿಂಗೆ ಹೇಳಿದ್ರ, ಯವ್ವ ನನಗೆ ಹಂಗೆ ಹೇಳ ಅಂತ ತಮ್ಮ. ಅಯ್ಯಯ್ಯೋ ಹಿಂಗೆ ಮಾಡ್ಯಾನ ಅಂತ ತಿಳ್ಕೊಂಡು ಎರಡು ಎದುರಿಗೆ ಆದ ಹೊತ್ತ ಬಡ್ದಂಗೆ ಬಡದಿರ್ತಾವನು. ದನ ಬಡ್ದಂಗೆ ಬಡದ್ರ ಅವ ಒಂದತ್ತ ನನಗೆ ಊಟಕ್ಕೆ ಹಾಕಿಲ್ಲ ಅಂದ್ರೆ ನಿಮ್ಗೆ ಹಿಂಗೆ ಮಾಡೀನಿ ಅಂದತ್ತಾವ. ನೋಡ್ರಿ ಮನ್ಯಾಗ ಊಟಕ್ಕೆ ಹಾಕ್ರಿ ನಮ್ಮವ್ವ. ಇಂಥ ಮಂದಿ ಹೆಚ್ಚಾಗೈತಿ ಭೂಮಿ ತಲೆ ಮ್ಯಾಗ. ಅರ್ಥ ಮಾಡ್ಕೊಳ್ಬೇಕು.